ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ AI ಇಂದ ಥಂಬ್ನೇಲ್ ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಅಮೌಂಟ್ ಬೇಕಾಗಿಲ್ಲ. ಓಕೆನಾ, ಜಸ್ಟ್ 2 ರಿಂದ 3 ನಿಮಿಷ ಯೂಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮೊಂದು AI ಥಂಬ್ನೇಲ್ ಅನ್ನ ಎಡಿಟ್ ಮಾಡಬಹುದು. ಅದು ಕೂಡ ಹೈ HD ಕ್ವಾಲಿಟಿಯಲ್ಲಿ ಫ್ರೀ ಆಗಿರುತ್ತೆ. ಯಾರು ವಿಡಿಯೋನ ಮಿಸ್ ಮಾಡೋಕೆ ಹೋಗಬೇಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳಿರುತ್ತೆ. ಗೂಗಲ್ ಜೆಮಿನೈ ಮತ್ತು ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಂಡು ಯಾವ ರೀತಿ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು. ಓಕೆನಾ, ವಿಡಿಯೋನ ಎಂಡ್ ಗಂಟೆ ನೋಡಿ. ಓಕೆನಾ, ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಓಕೆನಾ, ಬನ್ನಿ ಗೈಸ್, ಇವಾಗ ತುಂಬ ಲೇಟ್ ಮಾಡೋದು ಬೇಡ, ಯಾವ ರೀತಿ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆ ಗೈಸ್, ನೀವು AI ಇಂದ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಮೊದಲು ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಲ್ಲ, ಸೊ ಅದರದ ಒಂದು ಟೈಟಲ್ನ ಹಾಕೊಳ್ಳಿ. ಸೊ ನಾನು ಎಕ್ಸಾಂಪಲ್ಗೆ AI ಇಂದ ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಇನ್ ಕನ್ನಡ 2026 ಅಂತ ಹಾಕೊಂಡಿದ್ದೀನಿ. ನಿಮ್ಮ ಒಂದು ಟೈಟಲ್ನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಮುಂದ್ಗಡೆ ಯೂಟ್ಯೂಬ್ ಥಂಬ್ನೇಲ್ ವೈರಲ್ ಪ್ರಾಂಪ್ಟ್ ಕೊಡು ಅಂತ ಹಾಕಿ ಆಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸೊ ಲೋಡಿಂಗ್ ತೊಗೊಂಡಾದ್ಮೇಲೆ ನಿಮಗೆ ಒಂದು ಪ್ರೊಫೆಷ್ನಲ್ ಆಗಿರುವಂಥ ಅದೆಲ್ಲ ಏನೆಲ್ಲ ಇರುತ್ತಲ್ಲ, ಸೊ ಯಾವುದೆಲ್ಲ ವೈರಲ್ ಆಗಬೇಕಲ್ಲ, ಸೊ ಅದು ಆ ರೀತಿ ಎಲ್ಲ ನೋಡಿಕೊಂಡು ಒಂದು ಥಂಬ್ನೇಲ್ನ ಪ್ರಾಂಪ್ಟ್ನ ನಿಮಗೆ ಕಳಿಸ್ಕೊಡುತ್ತೆ. ಸೊ ನೋಡ್ಬೋದು, ಈಗ ಒಂದು ಪ್ರಾಂಪ್ಟ್ನ ಕೊಟ್ಟಿದೆ. ಸೊ ಸಿಂಪಲಾಗಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಸೊ ಅದು ಫುಲ್ ಬರ್ತಾಯಿಲ್ಲ. ಓಕೆನಾ, ಇಷ್ಟು ಬಂದರೆ ಸಾಕು, ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲೆಲ್ಲ ಅದು ಬಂದಿರುತ್ತೆ. ಸೊ ಇದನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ಸೊ ನೀವೇನು ಮಾಡ್ಬೇಕಂದ್ರೆ ಸಿಂಪಲಾಗಿ ಗೂಗಲ್ ಜೆಮಿನೈನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಇವಾಗ ಗೂಗಲ್ ಜೆಮಿನೈನ ಓಪನ್ ಮಾಡ್ಕೊತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಒಂದು ಫೋಟೋನ ನೀವು ಎಡಿಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಯೂಟ್ಯೂಬ್ ಥಂಬ್ನೇಲ್ನ ಸೈಜ್ ಇಟ್ಕೊಂಡು ನಿಮ್ಮ ಒಂದು ಕ್ಲಿಯರ್ ಆಗಿರುವಂಥ ಒಂದು ಫೋಟೋನ ಹಾಕೊಂಡು ಇದನ್ನು ಸೇವ್ ಮಾಡ್ಕೊಳ್ಳಿ. ಈ ರೀತಿ ಯಾಕಂದರೆ ಇವುಗಳು ನೀವು ಏನಾದರೂ AI ಇಂದ ಥಂಬ್ನೇಲ್ ಕ್ರಿಯೇಟ್ ಮಾಡುವಾಗ ಸೊ ಇದು ಸೈಜ್ ವೇರಿಯೇಷನ್ ಆಗ್ತಿರುತ್ತೆ. ಓಕೆನಾ, ಗೂಗಲ್ ಜೆಮಿನೈನಲ್ಲಿ ಥಂಬ್ನೇಲ್ ಕ್ರಿಯೇಟ್ ಮಾಡಿದರೆ ಸೈಜು ಡಿಫ್ರೆಂಟ್ ಬರ್ತಾ ಇರುತ್ತೆ. ಯೂಟ್ಯೂಬ್ಗೆ ಥಂಬ್ನೇಲ್ ಸೈಜ್ ಬರ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಎಡಿಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಒಂದು ಎಡಿಟ್ ಮಾಡಿ ಇಟ್ಕೊಂಡು ಆಮೇಲೆ ಗೂಗಲ್ ಜೆಮಿನೈನ ಓಪನ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಒಂದು ಗೂಗಲ್ ಜೆಮಿನೈನ ಓಪನ್ ಮಾಡ್ತೀನಿ. ಓಕೆನಾ, ಸೊ ಸ್ವಲ್ಪ ವೆಯ್ಟ್ ಮಾಡಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ ಗೈಸ್, ಇವಾಗ ನೋಡ್ಬೋದು ಗೂಗಲ್ ಜೆಮಿನೈನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಅಪ್ಲೋಡ್ ಆಫ್ ಫೈಲ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಆಗಲೇ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ, ಸೊ ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ನೋಡ್ಬೋದು, ನಾನು ಆ ಒಂದು ಫೋಟೋನ ಇವಾಗ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಏನು ಕಾಪಿ ಮಾಡಿರ್ತಾರಲ್ಲ, ಸೊ ಆ ಒಂದು ಪ್ರಾಂಪ್ಟ್ನ ಇಲ್ಲಿ ಹಾಕಿ ಸಿಂಪಲಾಗಿ ಸೆಂಡ್ ಅಂತ ಕೊಡಿ. ಓಕೆನಾ, ಸ್ವಲ್ಪ ಅದು ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿ ನಿಮಗೆ ಒಂದು ಪ್ರೊಫೆಷ್ನಲ್ ಆಗಿರುವಂಥ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ನೋಡ್ಬೋದು ಲೋಡಿಂಗ್ ನ್ಯಾನೋ ಬನಾನಾ 2 ಅಂತ ಇದೆ. ಓಕೆನಾ, ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಓಕೆ, ನೋಡ್ಬೋದು ಗೈಸ್, ಯಾವ ರೀತಿ ಒಂದು HD ಕ್ವಾಲಿಟಿಯಲ್ಲಿ ಥಂಬ್ನೇಲ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಂತ ಹೇಳಿ. ನೋಡ್ಬೋದು AI ಇಂದ ಥಂಬ್ನೇಲ್ ಮಾಡೋದು ಹೇಗೆ ಅಂತ ಹೇಳಿ. ನೋಡ್ಬೋದು ಎಷ್ಟು ಹೈ ಕ್ವಾಲಿಟಿಯಲ್ಲಿದೆ ಅಂತ ನೋಡ್ಬೋದು. ಸೊ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಎಷ್ಟು HD ಕ್ವಾಲಿಟಿಯಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಂತ ಹೇಳಿ. ಸೊ ಸಿಂಪಲಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಸೊ ಸೇವ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಗ್ಯಾಲರಿಗೆ ಅದು ಸೇವ್ ಆಗುತ್ತೆ. ಇದನ್ನು ಯೂಟ್ಯೂಬ್ಗೆ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಓಕೆನಾ, ಈ ರೀತಿ ಮಾಡ್ಕೊಂಡು ನೀವು ಜಸ್ಟ್ 1 ಅಥವಾ 2 ನಿಮಿಷದಲ್ಲಿ ಹೈ ಕ್ವಾಲಿಟಿ ಹೈ CTR ಬರುವಂಥ HD ಕ್ವಾಲಿಟಿಯಲ್ಲಿ ನೀವು ಥಂಬ್ನೇಲ್ನ AI ಇಂದ ಕ್ರಿಯೇಟ್ ಮಾಡ್ಬೋದು. ಇದೇ ರೀತಿ 3 ವಿಡಿಯೋಸ್ಗಳಿಗಾಗಿ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.